ಬೆಳಗ್ಗೆ 10 ಗಂಟೆಗೆ ಮೂವರು ಈಜು ಕೊಳಕ್ಕೆ ಇಳಿದಿದ್ದಾರೆ. ಮೂವರಿಗೂ ಕೂಡ ಈಜು ಬರ್ತಿರಲಿಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಹೀಗಾಗಿ ಸಾವನ್ನಪ್ಪಿದ್ದಾರೆ. ಆಳ ಇದ್ದ ಕಡೆ ಒಬ್ಬಾಕೆ ಹೋಗಿ ಸಿಲುಕೊಂಡಿದ್ದಾರೆ. ಸೊ ಅವ್ರನ್ನ ಸೇಫ್ ಮಾಡೋದಕ್ಕೆ ಇನ್ನುಳಿದ ಇಬ್ಬರು ಹೋಗಿದ್ದಾರೆ. ಆದರೆ ಅವ್ರಿಗೂ ಕೂಡ ಅದರ ಆಳ ಎಷ್ಟಿತ್ತು ಅನ್ನೋ ಅಂದಾಜಿಲ್ಲದೆ ಅವರು ಸ್ಕಿಪ್ ಆಗಿ ಬಿದ್ದಿದ್ದಾರೆ. ಮಂಗಳೂರು ಪೊಲೀಸ್ ಕಮಿಷನರ್ ಸ್ಥಳಕ್ಕೆ ಹೋಗಿ ಮಾಹಿತಿಯನ್ನು ಕಲೆ ಹಾಕಿದ ನಂತರದಲ್ಲಿ ಏನಾಯಿತು ಅನ್ನೋ ವಿವರಣೆ ಕೊಟ್ಟಿದ್ದಾರೆ. ರೆಸಾರ್ಟ್ನಲ್ಲಿ ಲೈಫ್ ಗಾರ್ಡ್ ಯಾರೂ ಇರಲಿಲ್ಲ. ಆಳದ ಬಗ್ಗೆಯೂ ಮಾಹಿತಿ ಫಲಕಗಳನ್ನು ಅಳವಡಿಕೆ ಮಾಡಿಲ್ಲ. ಬೊಬ್ಬೆ ಹೊಡೆದು ಕೂಗಾಡಿದ್ರೂ ಕೂಡ ರಕ್ಷಣೆಗೆ ಯಾರೂ ಧಾವಿಸಲಿಲ್ಲ. ಯಾರಿಗೂ ಇದರ ಅರಿವು ಇರಲಿಲ್ಲ. ಈ ಬಗ್ಗೆಯೂ ಪರಿಶೀಲನೆ ನಡೆಸಲಾಗ್ತಿದೆ ಅಂತ ಕಮಿಷನರ್ ತಿಳಿಸಿದ್ದಾರೆ. ಇವತ್ತು ಬೆಳಿಗ್ಗೆ ಸೋಮೇಶ್ವರ ಇರೋದು ಒಂದು ರಿಸಾರ್ಟಲ್ಲಿ, ಸಾಯಿರಾಮ್ ರಿಸಾರ್ಟಲ್ಲಿ ಒಂದು ಅಹಿತಕರ ಘಟನೆ ಪ್ರಕಾರ ಬೆಳಿಗ್ಗೆ 10 ಗಂಟೆಗೆ 3 ಜನ ಹುಡುಗಿಗಳು ಇಲ್ಲಿ ಈಜುಗೆ ಸ್ವಿಮ್ಮಿಂಗ್ ಪೂಲ್ಗೆ ಎಂಟರ್ ಆಗಿದ್ರು. ಆವಾಗ ಆಡುವಾಗ ಸ್ವಲ್ಪ ಮುಂದೆ ಹೋಗಿ ಸ್ವಲ್ಪ ಒಂದು ಮುಂದೆ ಡೆಪ್ತ್ ಇತ್ತು, ಅಲ್ಲಿ ಒಬ್ಬಳು ಹುಡುಗಿ ಬರ್ತಿರ್ಲಿಲ್ಲ. ಅವ್ರಿಗೆ ಸೇವ್ ಮಾಡಲಿಕ್ಕೆ ಇನ್ನೊಬ್ಬರು ಹೋಗಿದ್ರು. ಆ್ಯಂಡ್ ದೆನ್ ಆ್ಯಕ್ಚುಲಿ 3 ಜನಕ್ಕೆ ಸ್ವಿಮ್ಮಿಂಗ್ ಬರ್ತಿರ್ಲಿಲ್ಲ. ದೆನ್ ಇಬ್ಬರಿಗೆ ಸೇವ್ ಮಾಡಲಿಕ್ಕೆ 3ನೇ ಹುಡುಗಿ ಹೋದಾಗ 3 ಜನ ಅಲ್ಲಿ ಮುಳುಗಿ ಇದು ಆಕ್ಸಿಡೆಂಟಲ್ ಡ್ರೌನಿಂಗಲ್ಲಿ ಡೆತ್ ಆಗಿದೆ. ಈ ಹುಡುಗಿಗಳು ಮೂಲತಃ ಮೈಸೂರಿಂದ ನಿನ್ನೆ ಬೆಳಿಗ್ಗೆ ಇಲ್ಲಿ ಚೆಕ್ ಇನ್ ಮಾಡಿದರು. ಮತ್ತು ಎಲ್ಲ ಮೈಸೂರು GSS ಇಂಜಿನಿಯರಿಂಗ್ ಕಾಲೇಜ್ ಫೈನಲ್ ಇಯರ್ ಸ್ಟೂಡೆಂಟ್ಸ್. ಸೊ ಇವತ್ತು ಇದು ಸ್ವಿಮ್ಮಿಂಗ್ ಮಾಡುವಾಗ ಈಗ ಘಟನೆ ಆಗಿದೆ. ಸಾಮಾನ್ಯವಾಗಿ ರಿಸಾರ್ಟ್ಸಲ್ಲಿ ಅಥವಾ ಯಾವುದೋ ಕಡೆ ಸ್ವಿಮ್ಮಿಂಗ್ ಪೂಲ್ ಇದ್ದರೆ ಕೆಲವು ಮಿನಿಮಮ್ ಕಂಡೀಷನ್ಸ್ ಇರ್ತದೆ. ಸೇಫ್ಟಿ ಕಂಡೀಷನ್ಸ್, ಲೈಫ್ ಸೇವಿಂಗ್ ಎಕ್ವಿಪ್ಮೆಂಟ್ಸ್ ಇರಬೇಕು, ಲೈಫ್ ಗಾರ್ಡ್ ಇರಬೇಕು ಮತ್ತು ಡೆಪ್ತ್ ಮೆನ್ಷನ್ ಮಾಡಿರಬೇಕು. ಇಲ್ಲಿ ಜಾಗದ ಪರಿಶೀಲನೆ ಮಾಡುವಾಗ ಪ್ರಾರಂಭಿಕ ಮಾಹಿತಿ ಪ್ರಕಾರ ಅಲ್ಲಿ ಲೈಫ್ ಗಾರ್ಡ್ ಯಾರೂ ಇರಲಿಲ್ಲ. ಜೊತೆಗೆ ಡೆಪ್ತ್ ಬಗ್ಗೆ ಮಾಹಿತಿ ಕೂಡ ಇವರು ಮೆನ್ಷನ್ ಮಾಡಿಲ್ಲ ಸ್ವಿಮ್ಮಿಂಗ್ ಪೂಲಲ್ಲಿ. ಸೊ ಇದು ಕೆಲವು ಲೆಪ್ಸಸ್ ನಮ್ಮ ಕೈ ಕಂಡು ಬರ್ತಾ ಇದೆ. ಇದು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೆ ಕಾಂಟ್ಯಾಕ್ಟ್ ಮಾಡಿದ್ದೀವಿ. ಎಲ್ಲ ಈ ಸೇಮ್ ಕಾಲೇಜ್ದು ಫೈನಲ್ ಸ್ಟೂಡೆಂಟ್ಸ್ ಫ್ರೆಂಡ್ಸ್ ಇವರು ಈ ವೀಕೆಂಡ್ಗೆ ಬಂದಿದ್ರು. ಫ್ಯಾಮಿಲಿ ಮೆಂಬರ್ಸ್ಗೆ ಇನ್ಫಾರ್ಮ್ ಮಾಡಿದ್ದೀವಿ. ಎಲ್ಲರೂ ಈಗ ಬರ್ತಾ ಇದ್ದಾರೆ. ಈಗ ಕೇಳುವಾಗ ಬರೀ 7 ಜನ ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಸೊ ಅದು ಎಲ್ಲ ಡ್ಯೂಟಿ ಮಾಡ್ತಾಯಿದ್ದಾರೆ. ಸೊ ಖಂಡಿತ ಇದು ಲೆಪ್ಸಸ್ ಇದೆ. ಯಾಕೆಂದರೆ CCTVಯಲ್ಲಿ ಫುಟೇಜ್ ನಾವು ಕೂಡ ನೋಡುವಾಗ ಅವರು ಎಲ್ಲ ಕೂಗಾಡ್ತಾ ಇದ್ದಾರೆ, ಬೊಬ್ಬೆ ಹೊಡಿತಾ ಇದ್ದಾರೆ. ಬಟ್ ಸೇವ್ ಮಾಡಲಿಕ್ಕೆ ಯಾರೂ ಬರಲಿಲ್ಲ. ಬಹುಶಃ ಒಳಗಡೆ ಯಾರು ಇಡಲಿಕ್ಕೆ ಇಲ್ಲ ಅಥವಾ ಕೂಡ್ತಾ ಇರ್ಬೋದು. ಅದು ಈಗ ನೋಡಬೇಕು. ಸೋಮೇಶ್ವರದ ಈ ಉಚ್ಚಿಲ ಪ್ರದೇಶದಲ್ಲಿ ಬಹಳ ದೊಡ್ಡ ಒಂದು ದುರ್ಘಟನೆ ನಡೆದಿದೆ. ಮೈಸೂರಿಂದ ಬಂದಂತಹ 3 ವಿದ್ಯಾರ್ಥಿಗಳು ನಿನ್ನೆ ಬಂದಂಥವರು ಇವತ್ತು ಒಂದು ದುರ್ಘಟನೆಯಿಂದಾಗಿ ತನ್ನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಬಹಳ ಬೇಸರದ ವಿಷಯ. ಇಂಥ ದುರ್ಘಟನೆ ನಿಜವಾಗಿ ಆಗಬಾರ್ದಿತ್ತು. ಒಂದು ಸಣ್ಣ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಆಟ ಆಡ್ತಿದ್ದಾಗ ದುರ್ಘಟನೆ ನಡಿಬಾರ್ದಿತ್ತು. ನಮಗೂ ಬಹಳ ಬೇಸರ ಅನಿಸ್ತದೆ. ಕಳ್ಕೊಂಡ ಜೀವ ಇನ್ನು ಬರಲಿಕ್ಕೆ ಸಾಧ್ಯ ಇಲ್ಲ. ಮುಖ್ಯವಾಗಿ ಸಂಬಂಧಪಟ್ಟ ಇಲ್ಲಿರುವಂಥ ಎಲ್ಲ